ನಮಸ್ಕಾರ ವೀಕ್ಷಕರೇ, ಇಂದು ನಾವು ನಿಮ್ಮೊಡನೆ ಒಬ್ಬ ಮಹಾನ್ ದೇವತೆಯ ಕಥೆಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಅವನು ಶನಿದೇವ, ಶನಿ ಗ್ರಹನ ದೇವತೆ, ನಮ್ಮ ಬದುಕಿನಲ್ಲಿ ಅನೇಕ ಪರಿಣಾಮಗಳನ್ನು ನಿರ್ಧರಿಸುವ ದೇವತೆ. ಅವನು ಕರ್ಮದ ಫಲವನ್ನು ವಿಧಿಸುವುದಾಗಿ ತಿಳಿಯಲ್ಪಟ್ಟಿದ್ದಾನೆ. ಬನ್ನಿ ಅವರ ಈ ಮಹಾನ್ ಕಥೆಯನ್ನು ಅನ್ವೇಷಿಸೋಣ. ಶನಿದೇವನು ಸೂರ್ಯದೇವ ಮತ್ತು ಛಾಯಾದೇವಿಯವರ ಮಗನಾಗಿ ಹುಟ್ಟಿದನು. ಆದರೆ ಅವನ ಬಣ್ಣವು ಕಪ್ಪು ಬಣ್ಣವಾಗಿತ್ತು. ಅದು ದೇವತೆಗಳಿಗೆ ಭಿನ್ನವಾಗಿದ್ದುದರಿಂದ ಅವರಿಗೆ ಅವನ ಬಗ್ಗೆ ತೊಂದರೆ ಉಂಟಾಯಿತು. ಅವನ ದೈವಿಕ ಜನನದ ಹೊರತಾಗಿಯೂ ಸೂರ್ಯದೇವನು ಅವನನ್ನು ಕಪ್ಪು ರೂಪದಿಂದ ತಿರಸ್ಕರಿಸಿದನು. ಅವನು ಶನಿದೇವನನ್ನು ತನ್ನ ಸಮುದಾಯದಲ್ಲಿ ಒಪ್ಪಿಕೊಳ್ಳಲು ಆಕ್ಷೇಪಿಸಿತು. ಆದರೆ ಶನಿದೇವನು ಈ ನಿರಾಕರಣೆಗೆ ಕೋಪವನ್ನು ತೋರಿಸದೆ ತನ್ನ ಹಾದಿಯನ್ನು ಮುಂದುವರಿಸಿದನು. ಹೆಚ್ಚು ದುಃಖವನ್ನು ತೀವ್ರವಾಗಿ ಅನುಭವಿಸಿದ ಶನಿದೇವನು ಶಿವಮಹಾದೇವನ ಬಳಿ ಹೋಗಿ ತನ್ನ ನೋವನ್ನು ಹಂಚಿಕೊಂಡನು. ಶಿವನು ಅವನ ದುಃಖವನ್ನು ಅರಿತು ಅವನಿಗೆ ದೈವಿಕ ಶಕ್ತಿ ಮತ್ತು ಜ್ಞಾನವನ್ನು ನೀಡಿದನು. ಶನಿದೇವನು ಕಾಲ ಮತ್ತು ಕರ್ಮದ ನಿಯಂತ್ರಣೆಗೆ ಎಲ್ಲಿಂದಲೂ ಅವನು ನೋಡುತ್ತಿರುವನು. ಅವನು ಶನಿಗ್ರಹನ ಪ್ರಭಾವವನ್ನು ಬಳಸಿಕೊಂಡು ಪ್ರತಿಯೊಬ್ಬರ ಕರ್ಮದ ಫಲವನ್ನು ಪಡುವಣ ಮೇಲೆ ವಿಧಿಸುವನು. ಕರ್ಮವನ್ನು ಜಾರಿಗೊಳಿಸುವ ಪಾತ್ರಕ್ಕಾಗಿ ಶನಿದೇವನನ್ನು ಪೂಜಿಸಲಾಗುತ್ತಿತ್ತು. ಆದರೆ ಇತರರನ್ನು ನಿರ್ಣಯಿಸುವ ಕೆಲಸವೇ ಒಂದು ಪ್ರಮುಖ ಶಾಪಕ್ಕೆ ಕಾರಣವಾಯಿತು. ಅವನ ಜವಾಬ್ದಾರಿಗಳ ಭಾರವು ಅವನ ಹೃದಯದಲ್ಲಿ ಒಂದು ಸವಾಲನ್ನು ಸೃಷ್ಟಿಸಿತು. ಅವನು ಪ್ರಪಂಚದಾದ್ಯಂತ ಅಲೆದಾಡುವಂತೆ ಮಾಡಿತು. ಅವನು ಹೋದಲ್ಲೆಲ್ಲ ಅಸ್ವಸ್ಥತೆಯನ್ನು ಉಂಟುಮಾಡಿತು. ಏಕೆಂದರೆ ಕರ್ಮವು ಪದೇ ಪದೇ ಕಷ್ಟಗಳನ್ನು ತರುತ್ತದೆ. ಆದರೆ ಈ ಶಾಪವು ಕಠಿಣವಾಗಿದ್ದರೂ ಹಾನಿ ಮಾಡುವ ಉದ್ದೇಶವನ್ನು ಹೊಂದಿರಲಿಲ್ಲ. ಇದು ಜಗತ್ತಿಗೆ ಸರಿಯಾದ ಕ್ರಿಯೆಗಳ ಮಹತ್ವವನ್ನು ತೋರಿಸುವ ಒಂದು ಮಾರ್ಗವಾಗಿತ್ತು. ಇಂದು ಶನಿದೇವನಿಗೆ ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಲು ಅನೇಕ ಭಕ್ತರು ಸಾಗುತ್ತಾರೆ. ಮೆಣಸು ಎಣ್ಣೆ, ಹೆಚ್ಚು ತುಪ್ಪ ಮತ್ತು ಈರನ ವಸ್ತುಗಳು ಅವರನ್ನು ತೃಪ್ತಿಪಡಿಸಲು ಬಳಸಲ್ಪಡುತ್ತವೆ. ಶನಿವಾರ ದಿನವು ಶನಿದೇವನಿಗೆ ವಿಶೇಷವಾದ ದಿನವಾಗಿದ್ದು ಅವನು ತನ್ನ ಶಕ್ತಿಯನ್ನು ಹಾರೈಸುತ್ತಾನೆ. ಸಮಯದ ಬ್ರಹ್ಮಾಂಡದ ನಿಯಂತ್ರಕನಾಗಿ ಶನಿದೇವನು ಪ್ರತಿಯೊಂದು ಕ್ರಿಯೆಗೂ ಅದರ ಪರಿಣಾಮವಿದೆ ಎಂದು ಖಚಿತಪಡಿಸಿಕೊಳ್ಳುತ್ತಾನೆ. ಅವನ ಉಪಸ್ಥಿತಿಯು ಹಾನಿಯನ್ನು ತರುವುದಿಲ್ಲ, ಬದಲಾಗಿ ಬೆಳವಣಿಗೆಗೆ ಅವಕಾಶವನ್ನು ನೀಡುತ್ತದೆ. ಕಷ್ಟದ ಸಮಯ ಅಥವಾ ಸಮೃದ್ಧಿಯ ಸಮಯಗಳಲ್ಲಿ ಅವನ ಪಾತ್ರವು ಕ್ರಿಯೆಗಳು ಮತ್ತು ಪರಿಣಾಮಗಳ ನಡುವಿನ ಸಮತೋಲನವನ್ನು ನಮಗೆ ನೆನಪಿಸುವುದು. ಶನಿದೇವನ ಶಕ್ತಿ ಶಿಕ್ಷಿಸುವುದು ಅಲ್ಲ, ಆದರೆ ಮಾರ್ಗದರ್ಶನ ಮಾಡುವುದು. ಶನಿದೇವನ ಕಥೆಯು ಆಳವಾದ ಅರ್ಥಪೂರ್ಣವಾಗಿದೆ. ಕರ್ಮವು ಬ್ರಹ್ಮಾಂಡದ ನಿಯಮ, ಕ್ರಿಯೆ ಮತ್ತು ಪರಿಣಾಮಗಳ ಶಾಶ್ವತ ಚಕ್ರ ಎಂದು ಅವರು ನಮಗೆ ಕಲಿಸುತ್ತಾರೆ. ತಾಳ್ಮೆ, ಪ್ರತಿಬಿಂಬ ಮತ್ತು ಜವಾಬ್ದಾರಿಯ ಮೂಲಕ ನಾವು ಜೀವನದಲ್ಲಿನ ಪರೀಕ್ಷೆಗಳು ಮತ್ತು ಕ್ಲೇಶಗಳನ್ನು ಜಯಿಸಬಹುದು. ಪ್ರತಿಯೊಂದು ಕ್ರಿಯೆಯು ಭಾರವನ್ನು ಹೊಂದಿರುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಶನಿದೇವನು ನಮಗೆ ಬುದ್ಧಿವಂತಿಕೆಯನ್ನು ತರುತ್ತಾನೆ. ಮತ್ತು ಈ ತಿಳುವಳಿಕೆಯಲ್ಲಿ ನಾವು ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಕಂಡುಕೊಳ್ಳುತ್ತೇವೆ. ಶನಿದೇವನ ಜೀವನ ಮತ್ತು ಬೋಧನೆಗಳ ಈ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಕಾಲ ಮತ್ತು ಕರ್ಮದ ಶಕ್ತಿಯನ್ನು ಅನುಭವಿಸುವ ಶನಿದೇವನ ಉಪದೇಶಗಳನ್ನು ನಾವು ಪಾಲಿಸಿ ಸಾನ್ನಿಧ್ಯವನ್ನು ಅನುಭವಿಸೋಣ.